ಗಿರಿಧಾಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೀವಿ. ಸಚಿವ ಸಂಪುಟದ ವಿಶೇಷ ಸಭೆ ನಂದಿ ಗಿರಿಧಾಮದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸುಮಾರು 4 ಗಂಟೆಗಿಂತ ಹೆಚ್ಚು ಕಾಲ ಸಭೆ ನಡೆದು ಸುದೀರ್ಘವಾಗಿ ಚರ್ಚೆಯಾಗಿ ರಾಜ್ಯದ ಹಲವಾರು ಯೋಜನೆಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರದ ಈ ಜಿಲ್ಲೆಯ ಕಾರ್ಯಕ್ರಮಗಳು, ಈ ಪ್ರದೇಶಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಮಹತ್ವದ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಈ ಭಾಗದ ಮಾನ್ಯ ಮುನಿಯಪ್ಪನವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರು, ಮಾನ್ಯ ಭೈರತಿಯವರು, ಪತ್ರಿಕಾ ಪರಿಷತ್ನಲ್ಲಿ ನಮಗೆ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಜೊತೆಗೆ ಹಿರಿಯ ಅಧಿಕಾರಿಗಳಿದ್ದಾರೆ. ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ, ಇವತ್ತಿನ ಸಚಿವ ಸಂಪುಟದಲ್ಲಿ ನಡೆದಿರ್ತಕ್ಕಂಥ ಕೆಲವು ಅತ್ಯಂತ ಮಹತ್ವದ ವಿಷಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಮಗೆ ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ, ಇತರ ಎಲ್ಲ ನನ್ನ ಸಚಿವ ಸಂಪುಟದ ಸಹೋದ್ಯೋಗಿ ಮಿತ್ರರ, ಮಾಧ್ಯಮದ ಗೆಳೆಯರೇ, ನಾವು 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ತೀರ್ಮಾನವನ್ನು ಮಾಡೋದು. ತೀರ್ಮಾನ ಏನಂತಂದ್ರೆ, ಪ್ರತಿ ರೆವಿನ್ಯೂ ಡಿವಿಷನ್ಗಳ ಕೇಂದ್ರ ಅಥವಾ ಬೇರೆ ಸ್ಥಳಗಳಲ್ಲಿ ಸಚಿವ ಸಂಪುಟದ ಸಭೆಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋದು. ಅದರಂತೆ ಈಗಾಗಲೇ ಗುಲ್ಬರ್ಗಾ ಡಿವಿಷನ್ ನಲ್ಲಿ, ರೆವಿನ್ಯೂ ಡಿವಿಷನ್ ಅಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದೇವೆ. ಆಮೇಲೆ ಮೈಸೂರು ವಿಭಾಗದಲ್ಲಿ ಮಹದೇಶ್ವರನ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನ ಮಾಡಿದ್ದೇವೆ. ಬೆಂಗಳೂರು ಡಿವಿಷನ್ನ ರೆವಿನ್ಯೂ ಡಿವಿಷನ್ನ ಕ್ಯಾಬಿನೆಟ್ ಸಭೆಯನ್ನ ನಂದಿ ಬೆಟ್ಟದಲ್ಲಿ ಮಾಡಿದ್ದೇವೆ. ಬೆಳಗಾವಿ ಡಿವಿಷನ್ನ ಕ್ಯಾಬಿನೆಟ್ ಸಭೆಯನ್ನ ಬಿಜಾಪುರದಲ್ಲಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಸೊ 4 ಡಿವಿಷನ್ಗಳಲ್ಲಿ ಕ್ಯಾಬಿನೆಟ್ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ರೆಗ್ಯುಲರ್ ಆಗಿ ಕ್ಯಾಬಿನೆಟ್ ಮೀಟಿಂಗ್ಗಳನ್ನು ಮಾಡ್ತೀವಿ. ಪ್ರತಿ ಗುರುವಾರ ನಾವು ಕ್ಯಾಬಿನೆಟ್ ಸಭೆಯನ್ನು ಮಾಡ್ತಕ್ಕಂಥದ್ದು ಇಟ್ಕೊಂಡಿವಿ. ಇವತ್ತು ನಾಳೆ ಮಾಡಕ್ಕಾಗ್ಲಿಲ್ಲ, ಯಾಕಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾ ಮಂತ್ರಿಗಳು ಫಾರಿನ್ ಹೋಗ್ತಾ ಇರೋದ್ರಿಂದ ಇವತ್ತೇ ಮಾಡ್ತಾ ಇದ್ದೀವಿ. ಮಿಸ್ಟರ್ ಸುಧಾಕರ್ ಈಸ್ ಗೋಯಿಂಗ್ ಟು ಅಮೆರಿಕಾ ಅಂಡ್ ಜರ್ಮನಿ. ಅಮೆರಿಕಕ್ಕೆ ಹೋಗ್ತೀಯಲ್ವ? ಅಮೆರಿಕಾ ಅಂಡ್ ಜರ್ಮನಿ. ನಾನು ಅನುಮತಿ ಕೊಟ್ಟಿದ್ದೀನಿ, ಹೋಗಿದ್ ಬಾಪ ಅಂತ. ಸ್ಕಿಲ್ ಡಿಪಾರ್ಟ್ಮೆಂಟ್ ಇಂದ ಹೋಗ್ತಾ ಇರೋದು.
ಆ, ಇವತ್ತು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆಯನ್ನ ಏರ್ಪಾಡು ಮಾಡಿದ್ದೀವಿ. ಇದು ಬೆಂಗಳೂರು ಡಿವಿಷನ್ ರೆವಿನ್ಯೂ ಡಿವಿಷನ್ ಅನ್ನ ಸಚಿವ ಸಂಪುಟದ ಸಭೆ. ಹೆಚ್ಚಾಗಿ 90%, ಮೋರ್ ದೆನ್ 90% ಬೆಂಗಳೂರು ಡಿವಿಷನ್ ಅನ್ನ ವಿಷಯಗಳನ್ನೇ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಬೇರೆ ವಿಷಯಗಳು ತುರ್ತಾಗಿದ್ರೆ ಮಾತ್ರ ತಗೊಳ್ತೀವಿ. ಬೇರೆ ಜಿಲ್ಲೆಗಳದು ತುರ್ತು ವಿಷಯಗಳಿದ್ರೆ ಅಂತ ವಿಷಯಗಳನ್ನು ಕೂಡ ತೀರ್ಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು ಸುಮಾರು 43-44 ಸಬ್ಜೆಕ್ಟ್ಗಳನ್ನು ಚರ್ಚೆ ಮಾಡಿದ್ದೀವಿ. 48 ಸಾರಿ, ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ. 48 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಸುಮಾರು 3,400 ಕೋಟಿ 3,400 ಕೋಟಿ ಈ ಎಲ್ಲ 48 ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ 3,400 ಕೋಟಿ. 3,400 ಕೋಟಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ. ಅದಕ್ಕೆ ಇದನ್ನ ಒತ್ತಿ 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 ಹೇಳ್ತಾ ಇದ್ದೀನಿ. ನಿಮಗೆ ಮನದಟ್ಟಾದ್ರೆ ಸಾಕು. ಬಿಜೆಪಿಯವರು ಮನದಟ್ಟಾಗ ಮಾಡ್ಕೊಡ್ಬೇಕಂತ ಅಗತ್ಯ ಇಲ್ಲ. ನಿಮಗೆ ಮನದಟ್ಟಾದ್ರೆ ಸಾಕು. ಸೊ 3,400 ಕೋಟಿ ಬೆಂಗಳೂರು ಡಿವಿಷನ್ ಒಂದಕ್ಕೇನೆ ಸುಮಾರು 2,050 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ವಿ. ಬೆಂಗಳೂರು ಡಿವಿಷನ್ ಒಂದಕ್ಕೇನೆ 2,050 ಕೋಟಿ ರೂಪಾಯಿಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಇದು ಎತ್ತಿನಹೊಳೆ ಕೂಡ ಚರ್ಚೆ ಮಾಡಿದ್ದೀವಿ. ನಾವು ಇತ್ತೀಚೆಗೆ ಎತ್ತಿನಹೊಳೆಗೆ ಸಂಬಂಧಪಟ್ಟಂತೆ KH ಮುನಿಯಪ್ಪನವರು, ನಾನು, DK ಶಿವಕುಮಾರ್ ಅವರು, ಸುಧಾಕರ್ ಅವರು, ಮತ್ತೆ ಬೈತಿ ಸುರೇಶ್ ಅವರು, ಕೃಷ್ಣ ಬೈರೇಗೌಡರು, ಪರಮೇಶ್ವರ್ ಅವರು, ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ. ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ, ಶಿವಲಿಂಗೇಗೌಡ ನಾವೆಲ್ಲ ಮಾತಾಡಿದ್ದೀವಿ. ಮಾತಾಡಿ ಸುಮಾರು ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಇದಕ್ಕೆ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ 23,251 ಕೋಟಿ. 23,251 ಕೋಟಿ. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ 17,147 ಕೋಟಿ. ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನ 6,103 ಕೋಟಿ ಖರ್ಚು ಮಾಡಬೇಕು. ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಈಗ ಒಂದು 2-3 ದಿನಗಳ 4-5 ದಿನ, 1 ವಾರ ಆಯ್ತು ನನಗೆ ಕಾಣಿಸುತ್ತಿಲ್ಲ, 1 ವಾರ ಆಗಿದೆ. ಅಲ್ಲಿ ಏನ್ ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ, ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್.
ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್. ಆದ್ರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ 50% ಅಂತೇಳಿ ನಾವು ಮಾಡಿದ್ದೀವಿ. ಅದು ಸೆಕೆಂಡರಿ. ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್. ಅದಕ್ಕೆ ನಾನು ಏನ್ ಹೇಳಿದ್ದೀನಿ, ಈಗ ಒಟ್ಟು ಇವೆಲ್ಲ ಡ್ರಿಂಕಿಂಗ್ ವಾಟರು ಅರ್ಧ ಕೆರೆ ತುಂಬಿಸಕ್ಕೆ ಬೇಕಾಗಿರ್ತಕ್ಕಂಥ ಮೊತ್ತ ನೀರಿನ ಅಗತ್ಯತೆ 24.1 TMC ವಾಟರ್, 24.1 TMC ವಾಟರ್. ಕುಡಿಯ ನೀರು ಬೇಕಾಗಿರ್ತಕ್ಕಂಥದ್ದು 14 TMC ವಾಟರ್. ಅದಕ್ಕೆ ನಾನು ಏನ್ ತೀರ್ಮಾನ ಮಾಡಿದ್ದೀವಿ ಇವತ್ತು ಮತ್ತೆ ನಾ ಹಿಂದಿನ ಸಭೆಯಲ್ಲೂ ಕೂಡ, ಮೊದಲು ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನ ಮುಗಿಸೋಣ. ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸ ಮಾಡೋಣ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು, ಆಮೇಲೆ ಹಾಸನ, ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನ ಕೊಡ್ತೀವಿ. ಅದೇ ಬೆಂಗಳೂರು ಹೇಳಿದ್ನಲ್ರಿ, ನೀವು ಯಾವ ಕಡೆ ಜ್ಞಾನ ಇದ್ದಿದೆ. ಈ ಮುನಿಯಪ್ಪನವ್ರು ಇದಾರಲ್ಲ, 24 hours ಪಾಲಿಟಿಷಿಯನ್ ಮಾಡೋದು, ಏನೇನೋ ಯೋಚನೆ ಮಾಡ್ತಾರೆ. ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ, ಆಯ್ತಲ್ಲ. ಇನ್ನು 2 ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು, ಜಿಲ್ಲೆಗಳು ಮಾಡಿದ್ದೀವಿ, ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ. ಕುಡಿಯ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ. ಬಹಳ ಜನ ಮಾತಾಡ್ತಾರೆ, ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ, ನೀರು ಎಲ್ಲಿದೆ ಕೊಡಕ್ಕೆ. ಈಗಾಗ್ಲೇ ಹೆಡ್ ಎಲ್ಲ ಮುಗ್ದಿದೆ. 4,202 ಕೋಟಿ ರೂಪಾಯಿದು. ಆಮೇಲೆ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗಿದಿದೆ. 82% ಆಫ್ ದಿ, ಸುಮಾರು 82-85% ಕೆಲಸ ಮುಗಿದಿದೆ. ಅದಕ್ಕೆ 9,807 ಕೋಟಿ ಖರ್ಚಾಗಿದೆ. 9,807 ಕೋಟಿ ಖರ್ಚಾಗಿದೆ. ಆಮೇಲೆ ಫೀಡರ್ಸ್ ಮಧುಗಿರಿ, ಪಾವಗಡ, TG ಎಂತಿದೆ ಇದು, TG ಹಳ್ಳಿ, ರಾಮನಗರ, ಗೌರಿಬಿದನೂರು, ಕೊರಟಗೆರೆ, ಇದು 96% ಕೆಲಸ ಮುಗಿದಿದೆ. ಸುಮಾರು 1,900 ಕೋಟಿ ರೂಪಾಯಿ ಬೇಕು. ಓವರ್ ಆಲ್ 8,000 ಕೋಟಿ ರೂಪಾಯಿ ಬೇಕು. ನಮ್ಮ ಹತ್ರ ಉಳಿದಿರೋದು 6,100 ಕೋಟಿ. ಇನ್ನು 23,000 ಕೋಟಿ ಚಿಲ್ಲರೆನಲ್ಲಿ 17,000 ಕೋಟಿ ಚಿಲ್ಲರೆ ಖರ್ಚಾಗಿದೆ. ಇನ್ನು 6,000 ಚಿಲ್ಲರೆ ಕೋಟಿ ಉಳಿದಿದೆ. ಇನ್ ಬೇಕಾಗಿರೋದು 8,000 ಕೋಟಿ. 8,000 ಕೋಟಿ ಗೊತ್ತಾಯ್ತಾ? 8,000 ಕೋಟಿ ನಮ್ಮ ಬಾಕಿ ಉಳಿದಿರೋದು, ಖರ್ಚಾಗಿ ಬಾಕಿ ಉಳಿದಿರೋದು ರಿವೈಸ್ಡ್ ಎಸ್ಟಿಮೇಟ್ ನಲ್ಲಿ 6,000 ಚಿಲ್ಲರೆ ಕೋಟಿ ಬೇಕಾಗಿರೋದು. ಯಾಕೆ ಇದು ಹೆಚ್ಚಾಯ್ತು ಅಂದ್ರೆ ಲ್ಯಾಂಡ್ ಎಕ್ಷನ್ ಇಂದ. ಲ್ಯಾಂಡ್ ಎಕ್ಷನ್ ಇದರಿಂದ ಜಾಸ್ತಿ ಆಗ್ತದೆ. ಆಮೇಲೆ ಇದ್ರ ಜೊತೆಗೆ
ಲಕ್ವಳ್ಳಿ ರಿಸರ್ವಾಯರ್ನಿಂದ 1.88 TMC ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಅನದರ್ ರಿಸರ್ವಾಯರ್ ಅಟ್ ಒಡೇನಹಳ್ಳಿ 1.20 TMC is proposed to augment the project. ಒಟ್ಟು 3.08. ಆಮೇಲೆ ಇನ್ನು ಎಷ್ಟಕ್ಕೆ ನೀರು ಕೊಡ್ತಾ ಇದ್ದೀವಿ ಅಂತಂದ್ರೆ 75 ಲಕ್ಷ ಮನೆಗಳಿಗೆ, 75 ಲಕ್ಷ ಮನೆಗಳಿಗೆ ಸುಮಾರು 9 ಜಿಲ್ಲೆಗಳಲ್ಲಿ ನೀರು ಕೊಡ್ತಾ ಇದ್ದೀವಿ. 75 ಲಕ್ಷ ಮನೆಗಳು, 9 ಜಿಲ್ಲೆಗಳು, 23,251 ಕೋಟಿ ಎಸ್ಟಿಮೇಟು. ಮನೆಗಳಲ್ವ ನೀವು ಮನೆಗಳಂತ ಬರೆದಿದ್ದೀರಲ್ರಿ? $75 lakh ಪಾಪ್ಯುಲೇಷನ್, ಸಾರಿ ಹೌಸ್ ಹೋಲ್ಡ್ ಅಂತ ಹೇಳ್ಬಿಟ್ಟಿದ್ನಲ್ಲ, ಅದು ಪಾಪ್ಯುಲೇಷನ್ 75 ಲಕ್ಷ ಜನರಿಗೆ. ಇದು ಚರ್ಚೆಯಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೂಲಕ ಇನ್ನೊಂದು ಕ್ಯಾಬಿನೆಟ್ ಮುಂದೆ ಬಂದು ತೀರ್ಮಾನ ಮಾಡಬೇಕು ಅಂತೇಳಿ ಮಾಡಿದೀವಿ. ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ದಿಸ್ ಸಬ್ಜೆಕ್ಟ್ ವಿಲ್ ಬಿ ಟೇಕನ್ ಅಪ್. ಯುವರಾಜ್ ಸುಮಾರು ಬೆಂಗಳೂರು ಜಿಲ್ಲೆ ಒಂದಕ್ಕೆ ನಾನು ಈಗಾಗಲೇ ಹೇಳಿದೆ 31 ಸಬ್ಜೆಕ್ಟ್ಸ್ 2,550 ಕೋಟಿ. ಬೆಂಗಳೂರು ಡಿವಿಷನ್ ನಲ್ಲಿ 31 ಸಬ್ಜೆಕ್ಟ್ಗಳು ಇವತ್ತು ಚರ್ಚೆಯಾಗಿ ತೀರ್ಮಾನ ಮಾಡಿದ್ವಿ. ಇದಕ್ಕೆ 2,550 ಕೋಟಿ ರೂಪಾಯಿಗಳು ಮಂಜೂರು ಮಾಡಿದ್ದೀವಿ. ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಮತ್ತೆ ಅಲ್ಲಿ ಬರ್ಕೊಂತ ಇದ್ದಾರೆ, ಕೆಲವರು ಬರ್ಕೊಂತ ಇದ್ದಾರೆ, ಕಾರ್ಮಿಕರ ಮಕ್ಕಳಿಗೆ ಮಾಡ್ಕೊಂತ ಇದ್ದಾರೆ. ಒಂದೊಂದು ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆರೆಯಲಿಕ್ಕೆ ತೀರ್ಮಾನ ಮಾಡಿದೆ. ಅದಕ್ಕೆ ಒಟ್ಟು ಖರ್ಚು ಮಾಡತಕ್ಕಂತ ಹಣ 1,125.25 ಕೋಟಿ. ಇವೆಲ್ಲ ರೆಸಿಡೆನ್ಷಿಯಲ್ ಶಾಲೆಗಳು ಕಾರ್ಮಿಕರ ಮಕ್ಕಳಿಗೆ. ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಲ್ಲಿ ಕಟ್ಟಿ ಅಂತ ಹೇಳಿದ್ದೀವಿ. ಜಿಲ್ಲಾ ಕೇಂದ್ರದಲ್ಲೇ ಕಟ್ಟಬೇಕು ಅಂತ ಏನಿಲ್ಲ. ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಆ ತಾಲೂಕಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಯನ್ನು ನಡೆಸಬೇಕು.
ಇದು 31 ಜಿಲ್ಲೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ. 31 ಜಿಲ್ಲೆಗಳಲ್ಲೂ ಕೂಡ 31 ರೆಸಿಡೆನ್ಸ್ ಶಾಲೆಗಳನ್ನ ತೆಗಿಲಿಕ್ಕೆ 1125.25 ಕೋಟಿನ ಇವತ್ತು ಮಂಜೂರು ಮಾಡಿದ್ದೀವಿ. ಆಮೇಲೆ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಕುಡಿಯ ನೀರಿಗೆ, ಬಹಳ ಮುಖ್ಯವಾಗಿ ಇಂತಹ ಸಬ್ಜೆಕ್ಟ್ಗಳು ಈ ಭಾಗದಲ್ಲಿ ಯಾವ್ಯಾವ ಇದ್ದಾವೆ? ಹೆಲ್ತ್, ಆಮೇಲೆ ಶಿಕ್ಷಣ, ಕುಡಿಯ ನೀರು, ನೀರಾವರಿ ಯೋಜನೆಗಳು, ಕೆರೆಗಳು ತುಂಬಿಸೋದು, ಇಂಥ ಯೋಜನೆಗಳಿಗೆ ತಗೊಂಡಿದ್ದೀವಿ. ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ IAS, IPS, IRS, IFS ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಸತಿ ಸಹಿತವಾಗಿ ಇವರಿಗೆ ತರಬೇತಿ ನೀಡಲಿಕ್ಕೆ ಬೆಂಗಳೂರಿನಲ್ಲಿ 2 ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಇದಕ್ಕೆ ಸುಮಾರು 10 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಇದೆಯಲ್ಲ, ನಗರ ಯೂನಿವರ್ಸಿಟಿ, ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯ, ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ದಿವಂಗತ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರನ್ನ ಇಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ವಿಶ್ವವಿದ್ಯಾನಿಲಯ. ಆಮೇಲೆ ಈ ಹೊಸ ತಾಲೂಕುಗಳು ನಮ್ಮ ಕಾಲದಲ್ಲಿ ಘೋಷಣೆ ಮಾಡಿದ್ದು. ಹೊಸ ತಾಲೂಕುಗಳಲ್ಲಿ ಎಲ್ಲೆಲ್ಲಿ PHC ಇಲ್ಲ, ಹೇಳ್ತಿದ್ದೀನಿ, ಎಲ್ಲಿ PHC ಆಸ್ಪತ್ರೆಗಳಿಲ್ಲ ಅಲ್ಲಿ ಅಂತ ಪ್ರದೇಶಗಳಲ್ಲಿ CHC ಕಮ್ಯುನಿಟಿ ಹೆಲ್ತ್ ಸೆಂಟರ್, CHC ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅವುಗಳನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ 46 ಕೋಟಿ ರೂಪಾಯಿನಲ್ಲಿ ಅಪ್ಲೈ. ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಉತ್ತರ ಜಿಲ್ಲೆ ಎಂದು ನಾಮಕರಣ ಮಾಡಿದ್ದೇವೆ, ತೀರ್ಮಾನ ಮಾಡಿದ್ದೇವೆ. ಏನ್ ಮುನಿಯಪ್ಪ? ಆಮೇಲೆ ಬಾಗೇಪಲ್ಲಿ ಪಟ್ಟಣದ ಹೆಸರನ್ನ ಭಾಗ್ಯನಗರ, ಯಾಕಂದ್ರೆ ಪಲ್ಲಿ ಅನ್ನೋದು ಇದೆಯಲ್ಲ ತೆಲುಗು ಭಾಷೆ, ಅದು ಪಲ್ಲಿ ಅನ್ನೋದು ಹಳಗನ್ನಡದ ಪದ ಸರ್.
ನನಗೆ ಕೆಲಕ್ ಗೊತ್ತಿಲ್ಲ, ನಿನಗೆ ಗೊತ್ತಾ? ಗೊತ್ತಿದ್ರೆ ಸರಿ ಆಗಲ್ಲ. ಅದಕ್ಕೆ ಪಲ್ಲಿ ಅನ್ನೋದು ಬೇಡಪ್ಪ. ನಮ್ ಕಡೆ ಎಲ್ಲ ಹಲ್ಲಿ ಅನ್ನೋದಕ್ಕೆ ಪಲ್ಲಿ ಅಂತ ಕರಿತೀವಿ. ಬಾಗೇಪಲ್ಲಿ ಅನ್ನೋದು ಬಹಳ ಮೊದಲಿನಿಂದ ಇರೋ ಹೆಸರು. ಅದು ಬೇಡ ಅಂತೇಳಿ MLA ಕೂಡ ಒತ್ತಾಯ ಮಾಡಿದ್ರು. ಭಾಗ್ಯನಗರ ಮಾಡಿ ಅಂತ ಹೇಳಿ ಭಾಗ್ಯನಗರ, ಇನ್ ಮುಂದೆ ಭಾಗ್ಯನಗರ. ನೀವು ಇವರು ಯಾವಾಗಲೂ ಬ್ರೀಫ್ ಮಾಡೋರು ಪ್ರೆಸ್ಗೆ. ಇವತ್ತು HK ಪಾಟೀಲ್ ಯಾವಾಗಲೂ ಪ್ರೆಸ್ ಬ್ರೀಫ್ ಮಾಡ್ತಾರೆ. ನಾನು ಇದು ಒಂದು ವಿಶೇಷ ಸಭೆ ಆದ್ರಿಂದ ನಾನೇ ಬಂದಿದ್ದೀನಿ. DK ಶಿವಕುಮಾರ್ ಬಂದಿದ್ದಾರೆ, HK ಪಾಟೀಲ್ ಬಂದಿದ್ದಾರೆ, ಪರಮೇಶ್ವರ್ ಬಂದಿದ್ದಾರೆ, ಮುನಿಯಪ್ಪ ಬಂದಿದ್ದಾರೆ, ಸುಧಾಕರ್ ಬಂದಿದ್ದಾರೆ, ಸುರೇಶ್ ಬಂದಿದ್ದಾರೆ, ನಮ್ಮ ಪ್ರದೀಪ್ MLA ಅವರೆಲ್ಲ ಬಂದಿದ್ದಾರೆ. ಇನ್ನು ಒಟ್ಟು 48 ವಿಷಯಗಳನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಎಲ್ಲಾ ತೀರ್ಮಾನಗಳನ್ನು ಕೂಡ ಹೇಳಕ್ ಹೋಗಲ್ಲ, ಇಂಪಾರ್ಟೆಂಟ್ ತೀರ್ಮಾನಗಳನ್ನ ಹೇಳಿದ್ದೇನೆ. ಏನಾದ್ರು ಇದ್ರೆ DK ಶಿವಕುಮಾರ್ ಏನಾದ್ರು ಮಾತಾಡ್ತಾರೆ. ಸರ್ ಒಂದು ನಿಮಿಷ ಸರ್. ಬಾಗೇಪಲ್ಲಿ ಭಾಗ್ಯನಗರ ಆಗಿದೆ. ಬಾಗೇಪಲ್ಲಿ ತಾಲೂಕಲ್ಲಿರೋ ಎಲ್ಲಾ ಹಳ್ಳಿಗಳು ಪಲ್ಲಿ ಅಂತಲೇ ಕೊನೆಗೊಳ್ಳುತ್ತೆ. ಅದ್ರ ಪರಿಸ್ಥಿತಿ ಏನು? MLA ಏನ್ ಹೇಳ್ತಾರೆ ಮಾಡ್ತೀವಪ್ಪ. ಆಮೇಲೆ ಆಯ್ತು. ಈಗ ಕೋಲಾರ ಜಿಲ್ಲೆ ನಿಮಿಷ ಈಗ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಅಮಾನಿಕೆರೆ ಬೆಟ್ಟ ಶಾಂತಿನಗರ ಮಧ್ಯೆ ಎಲ್ಲ ಹೋಗುವಂತದ್ದು, ಅಲ್ಲೂ ಕೂಡ ಸುಮಾರು 11 ಕೋಟಿ ರೂಪಾಯಿಲಿ ಅಲ್ಲೊಂದು ಕಾಮಗಾರಿಯನ್ನ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ತಾಲೂಕಲ್ಲಿ ತೆಗೆದುಕೊಂಡಿದ್ದೇವೆ. ಒಟ್ಟು ಇನ್ನೊಂದು ಕೋಲಾರ ಜಿಲ್ಲೆ ಅಮಾನಿಕೆರೆ ಅಂತರಂಗದ ಬೆಟ್ಟದಿಂದ ಶಾಂತಿನಗರ ನಗರಕ್ಕೆ 79 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಕಾಮಗಾರಿ ತೆಗೆದುಕೊಳ್ಳಲು ಇವತ್ತು ಅನುಮತಿಯನ್ನು ಕೊಟ್ಟಿದ್ದೇವೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕು ನಮ್ಮ MLA ಬಹಳ ಒತ್ತಡ ಇತ್ತು, ಅದಕ್ಕೂ ಮಾಡಿದ್ದೇವೆ. ಪಾತ್ರಪಾಳ್ಯ ಹೋಬಳಿಯ ಪಾತ್ರಕೋಟೆ ಗ್ರಾಮದ ಗಂಟಲಮ್ಮ ಕಣಿವೆ ಮಲ್ಲಮ್ಮ ಅಡವೆಗೆ ಜಲಾಶಯ ನಿರ್ಮಾಣಕ್ಕೆ 189 ಕೋಟಿ ನಮ್ಮ ಜಲಸಂಪನ್ಮೂಲ ಇಲಾಖೆಯಿಂದ ಅದನ್ನ ಆಡಳಿತ ಅನುಮೋದನೆಯನ್ನ ಕೊಟ್ಟಿದ್ದೇವೆ. ಸೊ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ನಂದಿ ಗಿರಿಧಾಮದಲ್ಲಿ ಹೋಟೆಲ್ ಮತ್ತು ಇತರೆ ಸೌಲಭ್ಯಗಳಿಗೆ 50 ಕೋಟಿ ರೂಪಾಯಿ ಇಲ್ಲಿ ಕೊಟ್ಟಿದ್ದೇವೆ. ಗಣಿಗಾರಿಕೆಯಲ್ಲಿ ನಡೆದಂತ ಅಕ್ರಮ ತನಿಖೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ರಚಿಸಲಾದ ವಿಶೇಷ ತನಿಖಾ ತಂಡ ಅವರಿಗೆ 1/7/25ರಿಂದ ವಿಸ್ತರಣೆ ಮಾಡಿ ಅದಕ್ಕೊಂದು ಹೊಸ ಇದನ್ನ ಹೇಳ್ತಾ ಇದ್ದೀನಿ. ಗಣಿಗಾರಿಕೆ ನಡೆದ ಅಕ್ರಮ ತನಿಖಾ ಕರ್ನಾಟಕ ಲೋಕಾಯುಕ್ತ ರಚಿಸಲಾದ ವಿಶೇಷ ತನಿಖಾ ತಂಡ ಅದಕ್ಕೊಂದು ಹೊಸ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ನಾವು ರಚನೆ ಮಾಡಿ ನಮ್ಮ ಲಾ ಮಿನಿಸ್ಟರ್ ನೇತೃತ್ವದಲ್ಲಿ ಕೂಡಲೇ ಅದ್ರ ಬಗ್ಗೆ ವರದಿಯನ್ನ ಕೊಡಬೇಕು ಅಂತೇಳಿ, 1 ತಿಂಗಳಲ್ಲಿ ವರದಿಯನ್ನ ಕೊಡಬೇಕು ಅಂತೇಳಿ ಅವರಿಗೆ ನಾವು ಮನವಿ ಮಾಡಿದ್ದೇವೆ. ಕರ್ನಾಟಕ ರಾಜ್ಯ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಈಗೇನು ಹಿಂದೆ ನಡೆದಿತ್ತು, ನಮ್ಮ HK ಪಾಟೀಲ್ ಅವರು ಕ್ಯಾಬಿನೆಟ್ ಸಬ್ ಕಮಿಟಿ ಚೇರ್ಮನ್ ಆಗಿದ್ರು. ಅದಾದ್ಮೇಲೆ ಗೌರ್ಮೆಂಟ್ ಹೋಗಿದ್ರು. ಅನೇಕ ನ್ಯೂನತೆಗಳನ್ನ ಅವರು ಕಂಡುಹಿಡಿದಿದ್ರು. ಬಹುಶಃ ಅದ್ರ ಬಗ್ಗೆ ನಾವೆಲ್ಲ ಅದ್ರ ಬಗ್ಗೆ ಎಷ್ಟು ಯಾವ ರೀತಿ ರಿಕವರಿ ಮಾಡಬೇಕು ಮತ್ತೊಂದು ಅಂತೆಲ್ಲ ಬೇಕಾದಷ್ಟು ಸಲಹೆಗಳೆಲ್ಲ ಬಂದಿತ್ತು, ಬೇಕಾದ ತನಿಖೆಗಳೆಲ್ಲ ಆಗಿತ್ತು. ಈಗ ಮುಂದಕ್ಕೆ ಏನ್ ಆಗ್ಬೇಕು, ನಮ್ಮ ರಾಜ್ಯದ ಹಿತವನ್ನ ಏನ್ ಕಾಪಾಡಬೇಕು, ನಮ್ಮ ಸಂಪತ್ತನ್ನ ಯಾವ ರೀತಿ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಲಾ ಮಿನಿಸ್ಟರ್ಗೆ 1 ತಿಂಗಳೊಳಗಡೆ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಕ್ಯಾಬಿನೆಟ್ ಅವ್ರಿಗೆ
ಅವಕಾಶವನ್ನ ಕೊಟ್ಟಿದೆ. ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ನಾವು ಮಾಡಿದ್ದೇವೆ ಅದಕ್ಕೆ ಅವರ ಅಧ್ಯಕ್ಷತೆಯಲ್ಲಿ. ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಹೊಂಗಲ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಇದಲ್ಲದೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಪುರಸಭೆಯನ್ನ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಕೊಪ್ಪಳ ಜಿಲ್ಲೆ ಹನುಮಸಾಗರ ಗ್ರಾಮ ಪಂಚಾಯತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸಿದ್ದೇವೆ. ಇದಲ್ಲದೆ ಸುಮಾರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ವತಿಯಿಂದ ಹಿಂದುಳಿದ ವರ್ಗದ ವಸತಿ ಶಾಲೆ ಸುಮಾರು 306 ಕೋಟಿ ರೂಪಾಯಿ, ಒಟ್ಟು 22 ಕೋಟಿ ಒಂದೊಂದು 14 ವಸತಿ ಶಾಲೆಗಳನ್ನ ತೆಗೆದುಕೊಂಡಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿಗೆ ಮುರಾರ್ಜಿ ವಸತಿ ಶಾಲೆಯನ್ನ ಅಲ್ಲೂ ಕೂಡ ಒಂದು ಹೊಸ ಪ್ರಾರಂಭ ಮಾಡಲು ಅನುಮತಿಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇನ್ನೊಂದು ವಿಶೇಷವಾಗಿ ಬೆಂಗಳೂರಲ್ಲಿ ಮಾತ್ರ ನಮ್ಮ ಹೈಟೆಕ್ ಹೂವಿನ ಮಾರುಕಟ್ಟೆ ಇತ್ತು. ಇದನ್ನ ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಸುಮಾರು 141 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲು ಅನುಮೋದನೆಯನ್ನ ಕೊಟ್ಟಿದ್ದೇವೆ. ಇದಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹಾಗೂ ಚಿಂತಾಮಣಿ ತಾಲೂಕು ಕೈವಾರ ಆರೋಗ್ಯ ಕೇಂದ್ರವನ್ನ ಕೂಡ ಅಲ್ಲೂ ಕೂಡ ಸುಮಾರು ಅದನ್ನ ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಮಾಡಿದ್ದೇವೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬಾಗೇಪಲ್ಲಿ ತಾಲೂಕು ಮಟ್ಟದ ಆಸ್ಪತ್ರೆಯನ್ನ ನವೀಕರಣವನ್ನು ಮಾಡಲಿಕ್ಕೆ ಒಟ್ಟು 60 ಹಾಸಿಗೆಗೆ ಮೇಲೇರಿಸಿ 24 ಕೋಟಿ ರೂಪಾಯಿಯನ್ನ ಮತ್ತು 36 ಕೋಟಿಗಳನ್ನ ಮಂಚೇನಹಳ್ಳಿಗೆ 60 ಬೆಡ್ ಒಟ್ಟು 36 ಕೋಟಿ ರೂಪಾಯಿಗಳನ್ನ ಅಂದಾಜನ್ನು ಕೊಟ್ಟಿದ್ದೇವೆ. ಸರ್, ಹೂವಿನ ಮಾರುಕಟ್ಟೆ ಖಾಸಗಿ ಸಹಭಾಗಿತ್ವ ಅಂತ ಹೇಳಿದ್ರಿ. ಹೂವಿನ ಮಾರುಕಟ್ಟೆ ಈಗ ಸರ್ಕಾರದಿಂದ ಮಾಡ್ತೀವಿ. ಓಕೆ, ಸರ್ಕಾರದಿಂದ ಮಾಡ್ತೇವೆ. ಏನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀವಿ. ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಬಾಲಕರ ಸರ್ಕಾರಿ ಕಾಲೇಜಿನ ಅವಶ್ಯಕತೆ ಮೂಲಭೂತ ಸೌಕರ್ಯಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಸುಮಾರು 40 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನ, ಬಾಲಕಿಯರ ಕಾಲೇಜಿನ ಅವಶ್ಯಕತೆ ಮೂಲಭೂತ ಸೌಕರ್ಯಗಳಿಗೆ 20 ಕೋಟಿ ರೂಪಾಯಿ ಅನ್ನ ಈಗ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಅಮರಾವತಿ ಗ್ರಾಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕ್ಯಾಂಪಸ್ ಅನ್ನ 2ನೇ ಹಂತ ಅಭಿವೃದ್ಧಿ ಕಾಮಗಾರಿಗೆ 123 ಕೋಟಿ ರೂಪಾಯಿ ಅಂದಾಜು ವೆಚ್ಚ ಕೈಗೊಳ್ಳಲು ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಭಕ್ತರಳ್ಳಿ ಅರಸಕೆರೆ ಕೆಳಭಾಗದಲ್ಲಿ ಹೊಸ ಕೆರೆ ನಿರ್ಮಾಣ ಮಾಡಲು ಒಂದು ಹೊಸ ಕೆರೆ 36 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಅದಕ್ಕೆ ಒಂದು ಅನುಮೋದನೆ ಕೊಟ್ಟಿದ್ದೇವೆ. ಬೆಂಗಳೂರು ನಗರದ ಹೆಬ್ಬಾಳು ನಾಗವಾರ ಕಣಿವೆ ದ್ವಿತೀಯ ಹಂತದ ಸಾಂಸ್ಕೃತಿಕ ತ್ಯಾಜ್ಯ ನೀರು ಶಿಡ್ಲಘಟ್ಟ ಅಮಾನಿ ಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ ಒಟ್ಟು 164 ಕೆರೆಗಳನ್ನು ನೀರು ತುಂಬಿಸುವ 237 ಕೋಟಿ ಅಂದಾಜು ಮೊತ್ತವನ್ನು ಯೋಜನೆಯನ್ನ ಆಡಳಿತ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪಟ್ಟಣದ ನಾಡಪ್ರಭು ಕೆಂಪೇಗೌಡ ಕೋಟೆಯ ನವೀಕರಣ ಮತ್ತು ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ ಅಲ್ಲಿ ಕೆಂಪೇಗೌಡರದ ಒಂದು ಜಾಗ ಇದೆ, ಸಮಾಧಿ ಜಾಗ, ಅವೆಲ್ಲ ಕೂಡ 103 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಆಡಳಿತ ಕಾರ್ಯಕ್ರಮವನ್ನು ಕೈಗೊಳ್ಳಲು, ಆ ಐತಿಹಾಸಿಕವಾದಂತ ಸ್ಥಳವನ್ನು ಕಾಪಾಡಲು ಆಡಳಿತ ಅನುಮೋದನೆಯನ್ನ ಕೂಡ ಅಲ್ಲಿ ಕೊಟ್ಟಿದ್ದೇವೆ. ಇದಲ್ಲದೆ ಈಗಾಗಲೇ ಬೆಂಗಳೂರು ಚಿಕ್ಕಬಳ್ಳಾಪುರಕ್ಕೆ MRI ಮಾಡಲಿಕ್ಕೆ ಒಂದು 11 ಕೋಟಿ ರೂಪಾಯಿಯನ್ನ ಕೂಡ ಅಲ್ಲಿಗೆ ವೈದ್ಯಕೀಯ ಕಾಲೇಜಿಗೆ ಕೊಟ್ಟಿದ್ದೇವೆ. 21 ಕೋಟಿ ಹೇಳಿದ್ದೀನಿ. ನಂದಿಬೀಡು 50 ಕೋಟಿ ಹೇಳಿದ್ದೀನಿ. ಸರ್, ಇದೆಲ್ಲ will circulate the decision taken in the cabinet
ಮೈಕ್ ನೋಡಪ್ಪ, ನಿಮ್ಗೆಲ್ಲರಿಗೂ ಕೂಡ ಎಷ್ಟು ಡಿಸಿಷನ್ಗಳು ಇವತ್ತು ತಗೊಂಡಿದ್ದೀವಿ, ಅದರ ಪ್ರತಿಯನ್ನ ನಿಮ್ಮೆಲ್ಲರಿಗೂ ಕಳಿಸ್ಕೊಡ್ತೀವಿ. ಸರ್ ಸಿದ್ದರಾಮಯ್ಯ ಆಯ್ತು, ಪ್ರತಿ ಸಿಗುತ್ತೆ. ಈಗ ಉಡುಪಿ, ಮಂಗಳೂರು, ಕೂರ್ಗು, ಬೆಳಗಾಮಲ್ಲಿ ಇಷ್ಟು ಮಳೆ ಬಂದು ಇದ್ದರು, ಜನ ಕಷ್ಟಪಡ್ತಿದ್ದಾರೆ. ಬರೀ ಬೆಂಗಳೂರಿಗೆ ನೀವು ಇಷ್ಟು ದುಡ್ಡು ಕೊಟ್ಟರೆ ನೀವು ಡೆಲ್ಲಿಗೆ ಪ್ರವಾಸ ಮಾಡಿದ್ದೀರ ಒಂದು 5 ಸತಿ 2 ಸತಿ. ಆದರೆ ಈ ಪ್ರದೇಶಗಳಿಗೆ ಯಾಕೆ ನೀವು ಭೇಟಿ ಕೊಟ್ಟಿಲ್ಲ? ರೆವಿನ್ಯೂ ಮಂತ್ರಿಗಳು ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಾನು ಕೂಡ ಭೇಟಿ ಕೊಡ್ತೇನೆ. ಸರ್ ಮಳೆ ಬಿದ್ದಿರೋದು ಕೊಡಗಿನಲ್ಲಿ, ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಬೆಳಗಾಂನಲ್ಲಿ ಕಡಿಮೆ ರೀ. ಬೆಳಗಾಂಗೆ ಹೋಗಿ ಬಂದಿದ್ದಾರೆ ನಮ್ಮ ರೆವಿನ್ಯೂ ಮಂತ್ರಿ. ಬೆಳಗಾಂ ಡಿವಿಷನ್ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದಾರೆ. ನಾನು ಕೂಡ ಹೋಗ್ತೀನಿ, ಕೊಡಗಿಗೆ, ಮಂಗಳೂರಿಗೆ, ಉಡುಪಿಗೆ ಹೋಗ್ತೀನಿ. ಸರ್ 2014-15ರಲ್ಲಿ ವೀರಪ್ಪ ಮೊಯ್ಲಿ ಅವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ವಾಕ್ಯವನ್ನ ಕೊಟ್ಟರು, ಇನ್ನು 2 ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರನ್ನ ಚಿಕ್ಕಬಳ್ಳಾಪುರ ಕೊಡ್ತೀವಿ ಅಂತ ಹೇಳಿ. ಈಗ 2025ರಲ್ಲಿ ಈಗಲೂ ಸಹ ತಾವು ಮುಖ್ಯಮಂತ್ರಿಗಳಾಗಿ ಇದೇ ಮಾತನ್ನ ಹೇಳ್ತಾರೆ, ಇನ್ನು 2 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಿಯುವ ನೀರನ್ನು ಕೊಡ್ತೀವಿ ಅಂತ. ಈಗ ನಾನು ಏನೇನು ಕೆಲಸ ನಡೆದಿದೆ ಅನ್ನೋದು ಹೇಳಿದ್ದೀನಿ. 17,000 ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದೀನಿ. 82%, 96%, 90% ಕೆಲಸಗಳೆಲ್ಲ ಮುಗಿದಿದ್ದಾವೆ. ಇನ್ನು 2 ವರ್ಷದಲ್ಲಿ ಕುಡಿಯೋ ನೀರಿನ ಪ್ರಾಜೆಕ್ಟ್ ಎಲ್ಲ ಮುಗಿದು ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಎತ್ತಿನ ಹೊಳೆ ನೀರಾವರಿ ಯೋಜನೆಯಿಂದ ಈ ಭಾಗಕ್ಕೆ ನೀರು ಬರೋದಿಲ್ಲ ಅಂತ ಪರಿಸರವಾದಿಗಳು ಮತ್ತೆ ಶಾಶ್ವತ ನೀರಾವರಿ ಹೋರಾಟಗಾರರು ಪದೇ ಪದೇ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳಿದ್ನಲ್ಲ, 14 TMC ನೀರು ಕುಡಿಯೋ ನೀರಿಗೆ ಬೇಕಾಗಿದೆ. ಅದು ಅವ್ರಿಗೆ ಗೊತ್ತಿದ್ಲೇ ಇರಬಹುದು. 14 TMC ನೀರನ್ನ ಕೊಡ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ, ಕೊಟ್ಟೇ ಕೊಡ್ತೀವಿ. ಎತ್ತನಹೊಳೆಯಲ್ಲಿ 8 TMC ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಸದನದಲ್ಲೇ ವರದಿ ಕೊಟ್ಟಿದ್ದಾರೆ ಸರ್ ನಮ್ಮ ನೀರಾವರಿ ಸಚಿವರು. ಯಾರು? DK ಶಿವಕುಮಾರ್ ಅವರು. ನೋಡಪ್ಪ, ಹೇಳೆ ಸರ್, ಇವರು ಮುಳಬಾಗಿಲು ಶಾಸಕರು ಕೇಳಿದ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ 8 TMC ನೀರು ಮಾತ್ರ ಸಿಗುತ್ತೆ ಎತ್ತಿನಹೊಳೆಯಲ್ಲಿ ಅಂತ ಹೇಳಿದ್ರು. ಎತ್ತಿನಹೊಳೆ ಅಂದ್ರೆ ನಾವು ಈಗಾಗಲೇ ಎಲ್ಲೆಲ್ಲಿಂದ ನೀರು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ 14 TMC ಕುಡಿಯೋ ನೀರಿಗೆ, 8 CMC ಕೆರೆ ತುಂಬಿಸ್ಲಿಕ್ಕೆ, 14+8 ಒಟ್ಟು 24 TMC ಲೆಕ್ಕ ಇದೆ. ನಾವು ಆವರೇಜ್ ಏನು 10 ವರ್ಷದ ಏನು ಲೆಕ್ಕ ಹಾಕಿದೀವಿ ಆ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಬದ್ಧತೆ ಇದೆ. ಒಂದಿನ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಉತ್ತರ ಈಗ ಇವತ್ತಾಗಿದೆಯಲ್ಲ, ಎಲ್ಲ ಮಾಧ್ಯಮದವರೆಲ್ಲ ರೆಡಿಯಾಗಿರಿ. ನಾನೇ ನಿಮ್ಮನ್ನ ಕರ್ಕೊಂಡೋಗಿ ಏನೇನ್ ಕೆಲಸ ಮಾಡಿದೀವಿ, ನೀರು ಹೆಂಗೆ ಈಚೆ ತಂದಿದೀವಿ, ಯಾವ ರೀತಿ ಕೆಲಸ ಆಗಿದೆ, ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಎಲ್ಲ ಕರ್ಕೊಂಡೋಗಿ ನಿಮ್ನ ತೋರ್ಸೋಂತ ಕೆಲಸ ಮಾಡ್ತೀವಿ. ನಾನು ಮೊನ್ನೆ ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಬಂದಿದ್ವಿ. ಇವ್ರು ಕರೆದಿದ್ದೆಲ್ಲ ಬೇರೆ ಹೊಟ್ಬಿಟ್ರಿ. ಇವರು ನಿಮ್ನು ಎಲ್ಲ ಬನ್ನಿ, ಅಲ್ಲಿ ಆಗಿರೋಂತ ಕೆಲಸ ಏನ್ ಪವರ್ ಸ್ಟೇಷನ್ಗಳಾಗಿದೆ, ಅಕ್ವಿಡೆಕ್ ಏನಾಗಿದೆ, 10.5 ಕಿಲೋಮೀಟರ್ ಅಕ್ವಿಡೆಕ್, 40 ಮೀಟರ್ ಮೇಲ್ಗಡೆ ಲೈನ್ ನೀರ್ನ ನಿಮ್ಗೆ ತಂದ್ಕೊಡ್ಬೇಕು ಈ ನೀರಿಗೆ ಅಂತ ಅಂದ್ಬಿಟ್ಟು ಅಲ್ಲಿ ಮಾಡಿದೀವಿ. ಇವತ್ತಾನೆ ಕ್ಯಾಬಿನೆಟ್ ಅಲ್ಲಿ ಏನು ನಮ್ಮ ಹಿಂದೆ ತೀರ್ಮಾನ ಆಗಿತ್ತು ಬಿಜೆಪಿ ಗವರ್ಮೆಂಟ್ ಅಲ್ಲಿ, ಬರೀ 1.89 TMC ಮಾತ್ರ ಸ್ಟೋರ್ ಮಾಡಬೇಕು ಅಂತ ಆಗಿತ್ತು. ಇವತ್ತು ಪರಮೇಶ್ವರ್ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲೂ ಕೂಡ ಈಗ ಕೊರಟಗೆರೆಲ್ಲೂ ಕೂಡ ಒಂದಷ್ಟು ತಗೊಂಡು ಜಾಗನ, ಯಾಕೆಂದ್ರೆ ನೀರ್ನ ನಾವು ಬರೀ ಡಿಸ್ಟ್ರಿಕ್ಟ್ ಅಲ್ಲಿ ಡ್ಯಾಮ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಈಗ ನಾವು 3 TMC ನೀರನ್ನ ಸ್ಟೋರ್ ಮಾಡ್ಲಿಕ್ಕೆ, ಅದು ಒಂದು ಮೇಜರ್ ಡಿಸಿಷನ್ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡ್ಲಿಕ್ಕೆ 2 ಜಿಲ್ಲೆಗಳ ಮಧ್ಯದಲ್ಲಿ ಮಾಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಕೆಲಸದ ಬಗ್ಗೆ ಅಲ್ಲ, ನೀವು ಕೊಟ್ಟಿರೋ ಉತ್ತರದಲ್ಲಿ 8 TMC ನೀರು ಮಾತ್ರ ವರ್ಷದಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ನೋಡೋಣ ಅದೇನು ನೀವೇನ್ ಹೇಳ್ತಾ ಇದ್ರೆ ಅರ್ಥ ಆಗಿಲ್ಲ, ಚೆಕ್ ಮಾಡ್ತೀವಿ. ಹಲೋ ಸರ್, ಈಗ HN ವ್ಯಾಲಿ ಮತ್ತು KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕಂತ ಈ ಭಾಗದ ಜನರ ಬೇಡಿಕೆ ಇದೆ. ಅದನ್ನ ಏನಾದ್ರೂ ಮಾಡ್ತಿದೆ ಸರ್? HN ವ್ಯಾಲಿ ಮತ್ತು KC ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ, ನಿಮಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ದೀವಿ. ಮೈಕ್ ನೋಡಪ್ಪ, ಇಲ್ಲದು ಸರ್, ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯ್ತು ಮತ್ತೆ ಏನ್ ನಿರ್ಣಯ ಏನಾದ್ರೂ ಆಯ್ತಾ ಸರ್ ಅದ್ರ ಬಗ್ಗೆ? ನೋಡಪ್ಪ, ಕೇಳಿಲಿ ಸ್ವಲ್ಪ. ಬೆಂಗಳೂರು ನಗರದ ಬರ್ಕಳಿ ಪ್ಲೀಸ್
ನಾವೇನ್ ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಾ ಇದ್ದೇನೆ. ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಶಿಡ್ಲಘಟ್ಟ ಅಮಾನಿಕೆರೆಯಿಂದ ಹೇಳಿದ್ರು ಇವರು ಡಿಕೆ. ಅಮಾನಿಕೆರೆಯಿಂದ ಶಿಡ್ಲಘಟ್ಟ ತಾಲೂಕಿನ 45 ಕೆರೆಗಳಿಗೆ, ಶಿಡ್ಲಘಟ್ಟದ 45 ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ 119 ಕೆರೆಗಳಿಗೆ, ಒಟ್ಟು 164 ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು 237 ಕೋಟಿ 10 ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ. ಅದು ಸರಿ ಸರ್. ಆದ್ರೆ ಮೂರನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ ಮೂರನೇ ಹಂತದ ಶುದ್ಧೀಕರಣ ಆಗೋದ್ರಿಂದಾಗಿ ನೀರು ಶುದ್ಧ ನೀರಾಗುತ್ತೆ. ಈಗ 2 ಹಂತದ ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರೇ ಸಿಗ್ತಾ ಇದೆ. ಇನ್ನು ಖನಿಜಗಳಿದೆ, ವಿಷ ಇರುತ್ತೆ ಅಪಾಯಕಾರಿ ನೀರು, ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ. ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ 2ನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇರ್ತ ನೀರು. ಆಮೇಲೆ ಆ ಕೆರೆಗಳಲ್ಲಿ ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ಹೇಳಿದ್ದಾರೆ. ರೈತರು ಅಶುದ್ಧವಾಗಿದೆ, ದನ ಕರುಗಳಿಗೆ ಕುಡಿಲಿಕ್ಕೆ ನೀರಾಗೋದಿಲ್ಲ, ಅಂಡರ್ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್ ಆ ಕೆರೆಗಳಲ್ಲಿ ಬೋರ್ಡ್ ಹಾಕಿದ್ದಾರೆ. ಕೇಳಪ್ಪ, ಇಲ್ಲಿ ಎಲ್ಲ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ. ಕೇಳ್ರಿ, ಇಲ್ಲಿ ನಾನೇ ಹೋಗಿದ್ದೀನಿ ಉದ್ಘಾಟನೆ ಮಾಡ್ಲಿಕ್ಕೆ ನಾರಾಯಣ ಸ್ವಾಮಿ ಕಾನ್ಸ್ಟಿಟ್ಯೂನ್ಸಿಗೆ. ಜಾನುವಾರುಗಳು ಮತ್ತು ಜನರು ಕೇಳ್ರಿ, ನಾರಾಯಣ ಸ್ವಾಮಿ ಬೇತ್ಮಂಗಲ ನಾರಾಯಣ ಸ್ವಾಮಿ ಇದಾರಲ್ಲ, ಬಂಗಾರಪೇಟೆ, ಅದು ಯಾವ್ದದು ಯರಗೋಡು, ಯರಗೋಡು ಭಾಗ ಹೋಗಿದ್ದೀವಿ. ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ. ಈಗ ಕೃಷ್ಣ ಬೈರೇಗೌಡ ಇಸ್ ಫ್ರಮ್ ಕೋಲಾರ, ಇವರು ಚಿಂತಾಮಣಿ ತಾಲೂಕಿನವರು. ನಮಗೆ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಮತ್ತೆ ಶುದ್ಧೀಕರಿಸತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ನಿಮ್ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತ. KH ಮುನಿಯಪ್ಪನವರು ನಾನು ವಿಡಿಯೋ ಇದೆ ನನ್ನ ಹತ್ರ, ಈಗಲೇ ಪ್ಲೇ ಮಾಡಿ ತೋರಿಸ್ತೇನೆ. ಯಾರು? KH ಮುನಿಯಪ್ಪನವರು 3ನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ. ನಿಮ್ ಬಳಿ ಇದೆಯಾ? ಹೌದು ಸರ್. ನೋಡಪ್ಪ, ಅವರು ಯಾವ ಸಂದರ್ಭದಲ್ಲಿ ಹೇಳಿದಾರೋ, ಯಾವ ಸನ್ನಿವೇಶದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಕೇಳಪ್ಪ, ಇಲ್ಲಿ 1 ಮತ್ತು 2ನೇ ಶುದ್ಧೀಕರಣ. ವೀರಪ್ಪ ಮೊಯ್ಲಿಯವರು ಮತ್ತು ನಾನು ಈ ವಿಷಯವನ್ನು ತಿಳಿದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ರೈತರು ಹೇಳ್ತಾ ಇದ್ದಾರೆ 3ನೇ ಹಂತದ ಶುದ್ಧೀಕರಣ ಬೇಕು ಅಂತ. ವೈಜ್ಞಾನಿಕವಾಗಿ ಇದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ವೈಜ್ಞಾನಿಕವಾಗಿ ಕುಡಿಯೋ ನೀರಿಗಲ್ಲ ಇದು ಅಂತ ಹೇಳಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೆರೆಗಳು ತುಂಬಿಸೋದು, ಅದರಿಂದ ನೀರಿನ ಮಟ್ಟ ಮೇಲೆ ಬರಬೇಕು, ಅಂತರ್ಜಲ ಅನ್ನೋದು ಮೂಲ ಉದ್ದೇಶ. ಅದರಿಂದ ಅದನ್ನ ಮುಖ್ಯಮಂತ್ರಿಗಳು ತೀರ್ಮಾನ. ಅದು ಕುಡಿಲಿಕ್ಕೆ ಇಲ್ಲ ಅಂತ ಹೇಳೋದು ಸರಿ, ಆದ್ರೆ ಅದೇ ಕೆರೆಗಳಲ್ಲಿ ಬೋರ್ವೆಲ್ಗಳಿದ್ದಾವೆ, ಅಂತರ್ಜಲಕ್ಕೆ ಸೇರ್ತಾ ಇದೆ ಆ ಬೋರ್ವೆಲ್, ಅಲ್ಲಿಂದ ಕುಡಿಯೋ ನೀರು ಹೋಗ್ತಾ ಇದೆ ಹಳ್ಳಿಗಳಿಗೆ. ಈಗ ಸರ್ ನಾನು ಹೇಳ್ತೀನಿ ಸರ್, ಈಗ ನೀವು ಹಿಂದೆ ಕೆರೆಗಳಲ್ಲಿ ನೀರು ಸಿಗತ್ತೆ ಅಂತ ಕೆರೆಗಳಲ್ಲಿ ಬೋರ್ ಹಾಕಿದ್ದಾರೆ. ನಾವು ಮೊನ್ನೆ KDP ಮೀಟಿಂಗಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಕೆರೆಯಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳನ್ನು ಬಳಸಬಾರ್ದು. ಇದು ಸ್ಪಷ್ಟವಾಗಿ ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದಕ್ಕಷ್ಟೇ. ಇದು ಕುಡಿಯೋ ನೀರಿನ ಬೋರ್ವೆಲ್ಲು ಕೆರೆಯಲ್ಲಿ ಇರ್ತಕ್ಕಂಥದ್ದನ್ನ ಬಳಸಬಾರ್ದು, ಬೇರೆ ಕಡೆ ಹಾಕೋಬೇಕು ಅಂತಕ್ಕಂಥದ್ದು. ಈಗ ಇದು ಬಹಳಷ್ಟು ಕಡೆ ಈಗ ಏನಾಗಿದೆ, ಅಂತರ್ಜಲ ಇವತ್ತು ವೃದ್ಧಿ ಆಗಿದೆ, ಬಹಳಷ್ಟು ಇವತ್ತು ಮೇಲ್ ಬಂದಿದೆ. ರೈತರು ಇವತ್ತು ಬೇಡಿಕೆ ಜಾಸ್ತಿ ಇದೆ, ನಮಗೆ ಶುದ್ಧೀಕರಣ ಮಾಡಿರ್ತಕ್ಕಂಥ ನೀರನ್ನ ಬೇಕು ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಈಗ ಕೆಲವರು ಅದು ಪ್ರಾರಂಭದಿಂದ ವಿರೋಧ ಮಾಡ್ತಾ ಇದ್ದಾರೆ. 3ನೇ ಹಂತದ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಕುಡಿಯೋದಕ್ಕೆ. ಇದು ಸ್ಪಷ್ಟವಾಗಿ ವಿಶ್ವಸಂಸ್ಥೆಯವರು ಬಂದು ಪ್ರಶಂಸೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಅದ್ಭುತ ಅಂತಕ್ಕಂಥ ಮಾತನ್ನ ಹೇಳೋಗಿದ್ದಾರೆ. ತಮಾಷೆಗೆ ಹೇಳ್ತಾ ಇಲ್ಲ, ನಗಬೇಡಿ. ಮೊನ್ನೆ ಈಗ ಕೇಂದ್ರ ಸರ್ಕಾರ ಇದನ್ನ ಅಧ್ಯಯನ ಮಾಡ್ತಾ ಇದೆ.
ಇದೇ ಮಾಡಲು ಬೇರೆ ಕಡೆ ಮಾಡಬೇಕು ಅಂತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿ ಮಾಡಬೇಕು ಅಂತಕ್ಕಂಥ ಅಧ್ಯಯನ ಆಗ್ತಾ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ರೆಗ್ಯುಲರ್ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ. ಎನ್ ಜಿ ಟಿಗೆ ಬಹಳ ಸ್ಪಷ್ಟವಾಗಿ ವ್ಯಾಲ್ಯೂಸ್ ಏನೇನಿದೆ, ಸಾಲಿಡ್ಸ್ ಏನಿದೆ, ಮತ್ತೊಂದಿದೆ, ಇವೆಲ್ಲ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ. ಅದರಿಂದ ಇದು ಕೇವಲ ರಾಜಕೀಯವಾಗಿ ಕೆಲವರು ಇದನ್ನ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭದಿಂದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ ಅವಧಿಯಲ್ಲಿ ಏನಿದು ಘೋಷಣೆ ಮಾಡಿದ್ರು KC ವ್ಯಾಲಿ HN ವ್ಯಾಲಿ ಅವತ್ತಿಂದ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ನೇರವಾಗಿ ನೀವು ಚಿಕ್ಕಬಳ್ಳಾಪುರ ಇರ್ಬೋದು, ಬೇರೆ ಕೋಲಾರ ಜಿಲ್ಲೆಯಲ್ಲಿ ಇರ್ಬೋದು, ಎಲ್ಲೆಲ್ಲಿ ಆ ಭಾಗದಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ. ಈಗ ಕೆಲವು ಕಡೆ ನೀರು ಬರ್ತಾ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ನೀರು ಕಮ್ಮಿ ಆಗಿದೆ ಅಂತ ಹೇಳಿ 2 ಟ್ರೀಟ್ಮೆಂಟ್ ಪ್ಲಾಂಟ್ಗಳು ರಿಪೇರಿ ಆಗ್ತಾ ಇರೋದ್ರಿಂದ ನೀರು ಕಮ್ಮಿ ಆಗಿದೆ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಇದು ಕೆಲವರು ರಾಜಕೀಯ ದುರುದ್ದೇಶದಿಂದ ಇದನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಬಿಟ್ರೆ ಇದು ಸ್ಪಷ್ಟವಾಗಿ ಇದು ಅಂತರ್ಜಲ ವೃದ್ಧಿ ಮಾಡ್ತಕ್ಕಂಥದ್ದು, ನೇರವಾಗಿ ಕೃಷಿಗೆ ಬಳಸ್ತಕ್ಕಂಥದ್ದಲ್ಲ. ನೇರವಾಗಿ ಈ ನೀರು ಕೃಷಿಗೆ ಬಳಸೋಂಗಿಲ್ಲ. ಕೇವಲ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುವಂಥದ್ದು ಅಷ್ಟೇ ಮಾತ್ರ, ಇಷ್ಟು ಬೇರೆ ಯಾವುದೂ ಉದ್ದೇಶ ಇಲ್ಲ.